ಭಯಂಕರ ಇರ್ಬೇಕು. ಇನ್ನು ಕಾರಣ ಏನ್ ಸ್ವಾಮಿ? 8 ವರ್ಷ ದೂರ ಇದ್ದು ಪಟ್ ನೋವು ಸಾಕಾಗ್ಲಿಲ್ವಾ? ದೇವರು ನಮಗೆ ಕಷ್ಟ ಕೊಡೋದು ಸಂಬಂಧಗಳನ್ನ ಬಲ ಪಡಬೇಕು ಅಂತಾನೆ ತಾಯಿ. ಇದಕ್ಕಿಂತ ದೊಡ್ಡ ಬಂಧ ಇರುತ್ತ ಸ್ವಾಮಿ? ಒಬ್ರಿಗೊಬ್ರು ಪ್ರಾಣವಾಗಿ ಬದುಕಿದ್ರು, ಇವಾಗ ಗೊತ್ತಿಲ್ದಾಗೆ ಬದುಕ್ಬೇಕಾ? ಸಂಬಂಧಗಳನ್ನ ಕೊಟ್ಟ ದೇವರೇ ಬದುಕನ್ನೂ ಕೊಡ್ತಾನೆ. ಪ್ರಾಣ ಮರಳಿ ಬಂದಿದೆ, ಹಳೇದು ನೆನಪಿಗೆ ಬರಲ್ವಾ? ಗಂಗಾ, ನೆನಪು ಮಾಡಿಸ್ತೀನಿ. ನಾನು ಯಾರು ಏನು ಅಂತ ನನ್ನ ಗಂಗನಿಗೆ ನೆನಪು ಮಾಡಿಸ್ತೀನಿ. ಇವಳು ಕಣ್ಣು ಬಿಡ್ತಿದ್ದಾಗೆ, ಕಣ್ಣಿಗೆ ಕಟ್ಟಿದಾಗೆ ಎಲ್ಲನೂ ಹೇಳ್ತೀನಿ. ನಡೆದಿರೋ ಪ್ರತಿ ವಿಷಯನೂ ನೆನಪು ಮಾಡಿಸ್ತೀನಿ. ಅವಸರ ಪಡಬೇಡಪ್ಪ, ಯಾವುದು ವೇಗದಿಂದ ನಡೆಯೋಲ್ಲ. ತಾಳ್ಮೆ ಇರ್ಲಿ, ನಿಧಾನವಾಗಿ ಒಂದೊಂದನ್ನೇ ನೆನಪು ಮಾಡು. ಇವಳ ಮೆದುಳಿಗೆ ಒತ್ತಡನ ಹಾಕ್ಬೇಡ. ಇವಳು ನಿನ್ನನ್ನ ಮನುಷ್ಯನನ್ನಾಗಿ ಬದಲಾಯಿಸಿದ್ಲು ಅಂದೆ. ನೀನು ನಿಧಾನವಾಗಿ ಇವಳನ್ನ ನಿನ್ನವಳನ್ನಾಗಿ ಬದಲಾಯಿಸು. ಆ ಶಿವಪ್ಪನ ಆಶೀರ್ವಾದ ನಿಮಗಿರುತ್ತೆ. ನಿಮ್ಮೆಲ್ರಿಗೂ ಶುಭವಾಗಲಿ. ಏನ್ ಮಾಡೋದು ಜೈ? ಗಂಗಾಗೆ ಹೇಗ್ ಹಳೆದನ್ನೆಲ್ಲ ನೆನಪು ಮಾಡೋದು, ಮತ್ತೆ ಮಾಮೂಲಿ ಮನುಷ್ಯಲಾಗಿ ಹೇಗ್ ಮಾಡೋದು? ಬೇಜಾರು ಮಾಡ್ಕೋಬಿಡಿ ಅಜ್ಜಿ. ಗಂಗಾ ಹೇಗಿದ್ರು ನಮಗೆ ಸಿಕ್ಕಿದಾಳಲ್ವಾ? ಎಲ್ಲ ನೆನಪುಗಳನ್ನು ಜ್ಞಾಪಕ ಮಾಡ್ಸೋಣ. ಯಾರಾದ್ರೂ ಒಳ್ಳೆ ಡಾಕ್ಟರ್ ತೋರ್ಸೋಣ ಜೈ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಗಂಗಾಗೆ ಹಳೆದೆಲ್ಲ ನೆನಪು ಮಾಡ್ಸೋಣ. ನಾಣಿ, ಕಾರ್ ತಗೊಂಡು ಹೋಗಿ ಅಭಿ ಮತ್ತೆ ದಿವ್ಯಾನ ಕರ್ಕೊಂಡ್ ಬಾ. ಮೇಡಮ್ನ ಮನೆಗೆ ಕರ್ಕೊಂಡು ಹೋಗೋಣ. ಜೈ ಅವರೇ, ಜಸ್ಟ್ ಅ ಮಿನಿಟ್. ನಿಮ್ಗೊಂದು ವಿಷಯ ಹೇಳಬೇಕು.